ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ಕ್ಷಮ್ಸಮ್ಮ, ನೀನು ಜಪ ಕೂತಿದ್ದೆ, ನನ್ನಿಂದ ಹರಿನಾಮ ಸ್ಮರಣೆಗೆ ಅಡಚಣೆ ಆಯಿತು. ಇಲ್ಲಪ್ಪ, ನನ್ನ ಜಪ ಕೂತಿದ್ದೆ ನಿಜ. ಆದರೆ ತಾಯಿ ಎಂಥದ್ದೇ ತಪಸ್ಸಲ್ಲಿರಲಿ, ಮಕ್ಕಳು ಕೂಗು ಅವಳನ್ನ ಎಚ್ಚರಿಸ್ಬಿಡುತ್ತೆ. ಇರಲಿ, ನನ್ನ ಜಪ ಮುಗ್ದಿದೆ, ಏನು ಅಂತ ಹೇಳು. ಹಾ, ಅಮ್ಮ, ಈ ಪದ್ಯ ಬರೆದಿದ್ದು ನೀನೇ ಅಲ್ವಾ? ಆದರೆ ಯಾಕಮ್ಮ ಇದು ಅಪೂರ್ಣ ಆಗಿದೆ? ಇದು ಕೂಡ ನನ್ನ ಜೀವನದ ಹಾಗೆ ಅಪೂರ್ಣವಾಗಿದೆ ಅಷ್ಟೆ. ನಿಮ್ಮಪ್ಪ ಇಲ್ಲದೆ ನಾನು ಅಪೂರ್ಣವಾಗಿದ್ದೀನಲ್ಲ, ಹಾಗೆ. ಇರ್ಲಿ ಬಿಡು, ಹೀಗ್ಯಾಕದೆಲ್ಲ. ಮನಸ್ಸು ತುಂಬೋ ಹಾಗೆ ಮಕ್ಕಳು, ನೀವು ಎಲ್ಲರೂ ಜೊತೆಗಿದ್ದೀರಲ್ಲ, ಆ ಸಂತೋಷ ಭಗವಂತ ನನಗೆ ಕೊಟ್ಟಿದ್ದಾನೆ, ಅಷ್ಟು ಸಾಕು. ಅಲ್ರಪ್ಪ, ತಾಯಮ್ಮನಿಗೆ ಈಗ ಸಿಟ್ಟು ಬಂದಿದೆ, ಬೆಂಕಿ ಉಗುಳ್ತಾ ಇದ್ದಾಳೆ, ಕೊಣವೆ ಸುಡ್ತಾ ಇದ್ದಾಳೆ ಅಂದರೆ ಇದಕ್ಕೆ ನಾನು ಏನು ಹೇಳಲಿ? ನೀವು ಊರಿನ ಜನರು, ನಿಮಗೆ ತಲೆನಲ್ಲಿ ಬುದ್ಧಿ ಬೇಡವೆ? ತಾಯಮ್ಮ ತಾನಾಗೆ ಬಂದು ನಾನು ಈ ಊರಿನಲ್ಲಿ ನೆಲೆಸ್ತೀನಿ, ನನಗೆ ಜಾಗ ಕೊಡಿ ಅಂತ ಕೇಳಿದ್ಲು. ನೀವು ಯಾಕೆ ಬೇಡ ಅಂದ್ರಿ? ನಮ್ಮೂರಲ್ಲಿ ಇರಬಾರ್ದು ಅಂತ ನಾವೆಲ್ಲ ಹೇಳಿದ್ವಿ ಸ್ವಾಮಿ. ಆ ಜಾಗ ನಮ್ಮೂರಿಗೆ ಕಳಂಕ ಅಲ್ವಾ? ಅಲ್ಲಿ ದೇವಿ ಇರೋದಕ್ಕೆ ಯಾಕೆ ಒಪ್ಪಿಗೆ ಕೊಡೋದು? ಅದಕ್ಕೆ ಬೇಡ ಅಂತ ಅಂದ್ವಿ. ಅದನ್ನೇ ನಾನು ಹೇಳ್ತಾ ಇರೋದು. ಆ ಅಹೋಬಲರಾಯರ ಜಮೀನಿನಲ್ಲಿರೋ ಕಳಂಕನ ನಾನು ಕಳಿತೀನಿ ಅಂತಾನೆ ಮತ್ತೆ ತಾಯಮ್ಮ ಬಂದಿದ್ದು. ಆದ್ರೆ ನೀವು ದೇವರನ್ನು ನಂಬ್ತಾ ಇಲ್ವೇ? ಹಾಗಲ್ಲ ಸ್ವಾಮಿ, ಅನಾದಿ ಕಾಲದಿಂದಲೂ ಆ ಜಾಗಕ್ಕೆ ನಾವ್ಯಾರೂ ಕಾಲಿಟ್ಟಿಲ್ಲ. ಊರಿನವ್ರು ಯಾರೂ ಅಲ್ಲಿಗೆ ಹೋಗೋಕ್ಕೂ ಆಗೋದಿಲ್ಲ. ಮತ್ತೆ ಅದನ್ನೇ ಹೇಳ್ತೀರಾ? ಅಲ್ಲ, ತಾಯಮ್ಮ ಮೊದಲನೇ ಸರಿ ಬಂದಾಗ ನಾನು ಅಲ್ಲಿದ್ನ?